ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮೈಸೂರು ಕೇಂದ್ರ ಸಂವಹನ ಶಾಖೆ ಹಾಗೂ ಚಾಮರಾಜನಗರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಗರ್ಭಿಣಿಯರಿಗೆ ಸೀಮಂತ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಪೋಷಣ್ ಮಾಸಾಚರಣೆಯ ಅಂಗವಾಗಿ ವಿಶೇಷ ಛಾಯಾಚಿತ್ರ ಪ್ರದರ್ಶನವನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ಅಧಿಕಾರಿ ಎಸ್ ಶ್ರುತಿ, ಸಿಎಫ್ಟಿಆರ್ನ ನಿವೃತ್ತ ವಿಜ್ಞಾನಿ ಕೊಳ್ಳೇಗಾಲ ಶರ್ಮಾ, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಗಡಿ ಉಪಸ್ಥಿತರಿದ್ದರು. ಎಆರ್ ಕೃಷ್ಣಮೂರ್ತಿ ಅಪೌಷ್ಟಿಕತೆ ವಿರುದ್ಧ ಹೋರಾಡುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಕೆಲಸ ಎಂದರು. ಉಪಯುಕ್ತವಾಗಿದೆ. ನಮ್ಮ ಈ ಭಾಗದ ಜನತೆಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸರ್ವರು ಕೂಡ ಇದರ ಸದುಪಯೋಗ. ಎಸ್ ಶ್ರುತಿ, ಕೇಂದ್ರ ಸರ್ಕಾರ ಪೋಷಣ್ ಮಾಸಾಚರಣೆ ಅಂಗವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಆರೋಗ್ಯವಂತ ಮಗು ಸ್ಪರ್ಧೆಯನ್ನು ಇಡಲಾಗಿತ್ತು. ಜೊತೆಗೆ ಸ್ವಚ್ಛ ಭಾರತ, ಸ್ವಚ್ಛತೆ ಇದ್ರೇನೆ ಆರೋಗ್ಯ ಅನ್ನೋ ನಿಟ್ಟಿನಲ್ಲಿ ಸ್ವಚ್ಛ ಭಾರತದ ಸ್ಪರ್ಧೆಗಳನ್ನು ನಾವು ಮಾಡಿದ್ದೀವಿ. ಕೊಳ್ಳೇಗಾಲ ಶರ್ಮಾ ಆಹಾರ ಜೀವನ ಶೈಲಿ ಅಳವಡಿಸಿಕೊಳ್ಳುವ ಕುರಿತು ಜಾಗೃತಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಶ್ಲಾಘನೀಯ ಎಂದು ತಿಳಿಸಿದರು. ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಕೂಡ ಇದೆ. ಇವೆಲ್ಲದ ಈಗ ಇನ್ನೊಂದು ಸೇರಿಸಿದ್ದಾರೆ. ನಾರಿನ ಅಂಶ ಅಂತ ಹೇಳ್ತಾರೆ, ಫೈಬರ್. ಇವೆಲ್ಲವೂ ಇದ್ರೆ ನಮ್ಮ ಆರೋಗ್ಯ ಸುಸ್ಥಿರವಾಗುತ್ತೆ. ಗುರುಶಾಂತಪ್ಪ, ಗರ್ಭಿಣಿಯರು, ಮಕ್ಕಳು ಸೇರಿದಂತೆ ಜನರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಏನೇನು ಪುಷ್ಟಿ ಕೊಡ್ತಾರೆ, ಬೇರೆ ಬೇರೆ ಪದಾರ್ಥಗಳು ಕೊಡ್ತಾರೆ. ಅಂಗನವಾಡಿ ಕಾರ್ಯಕ್ರಮ ತುಂಬಾ ಶ್ರಮ ವಹಿಸ್ತಾರೆ. ಅಲ್ಲಿ ನೋಡುವಲ್ಲಿ ಲಸಿಕಾ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಪೌಷ್ಟಿಕಾಂಶ ಕುರಿತು ಲಾವಣಿ ಪದಗಳ ಮೂಲಕ ಅರಿವು ಮೂಡಿಸಲಾಯಿತು.